ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಬೂದುಕುಂಪ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ನಾಗೇಶನಹಳ್ಳಿ ಗ್ರಾಮದಲ್ಲಿ ಕಳೆದ ಕೆಲವು ದಿನಗಳಿಂದ ತೀವ್ರ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದ್ದು ಜನರು ನೀರಿಗಾಗಿ ಪರದಾಡುವಂತಾಗಿದೆ. ಕುಡಿಯುವ ನೀರಿನ ಸಮಸ್ಯೆಯಿಂದ ಬೇಸತ್ತ ಗ್ರಾಮಸ್ಥರು, ವಿಶೇಷವಾಗಿ ಮಹಿಳೆಯರು ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿ ಸಮಸ್ಯೆ ಬಗೆಹರಿಸುವಂತೆ ಮನವಿ ಮಾಡಿದ್ದಾರೆ. ಕೊಪ್ಪಳ ಜಿಲ್ಲಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಈ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಕಲ್ಪಿಸಬೇಕು ಎಂದು ಕೇಳಿಕೊಂಡಿದ್ದಾರೆ. ಉದಯ್ ಕುಮಾರ್, ಕೆಳಗಿನ ಮನೆ, ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಇಲ್ಲಿವರೆಗೂ ನಾವು ಎಷ್ಟೋ 3-4 ತಿಂಗಳುಗಳಿಂದ ನಾವು ನೀರಿಗಾಗಿ ಅಲಿತಾ ಇದ್ದೀವಿ. ಮತ್ತು ಎಲ್ಲ ಹೆಣ್ಮಕ್ಳು ಪಾಪ ತುಂಬ ದೊಡ್ಡವರು, ಸಣ್ಣವರು, ಚಿಕ್ಕವರು ಪ್ರತಿಯೊಬ್ಬರು ಮಕ್ಕಳು ಕರ್ಕೊಂಡು ಎತ್ಕೊಂಡು ನೀರಿಗಾಗಿ ಅಲ್ದಾಡ್ತಾ ಇದ್ದಾರೆ. 3-4 ತಿಂಗಳಾದರೂ ನಾಗೇಶನಹಳ್ಳಿ ಗ್ರಾಮದಾಗ ಇಲ್ಲಿವರೆಗೂ ಸರಿಯಾಗಿ ನೀರು ಬರ್ತಾ ಇಲ್ಲ ಅಂತಲ್ಲ, ಬಟ್ ಬರ್ತಾ ಇದೆ. ಬಟ್ ಸರಿಯಾಗಿ ಪರಿಪೂರ್ಣವಾಗಿ ಯಾರ್ದು ಎಲ್ಲೋ ಒಂದು ಕಡೆ ಬರ್ತಾ ಇದೆ. ಹಾಗಾಗಿ ಎಷ್ಟೋ ಜನ ಹೆಣ್ಮಕ್ಳು ಇವತ್ತು ಕೆರೆಗೆ ತೊಗೊಂಬಂದಿದ್ದಾರೆ, ಕೆರೆಗೆ ಬಂದಿದ್ದಾರೆ ನೀರು ತೊಗೊಂಡು ಹೋಗ್ಬೇಕಂತ. ಹಾಗಾಗಿ ಅಧಿಕಾರಿಗಳು ಮತ್ತು DC ಸೇರಿ ಒಂದು ನಮ್ಮೂರಿಗೆ ಒಂದು ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ. ಯಾಕಂದರೆ ತುಂಬ ಕಷ್ಟ ಆಗ್ತಾ ಇದೆ. ಎಷ್ಟೋ ಜನ ಹೆಣ್ಮಕ್ಳಿಗೆ ಪಾಪ ಅಡುಗೆ ಮಾಡಿಕೊಂಡು ಕೆಲಸ ಮಾಡಿ ಮತ್ತು ಹೊಲಕ್ಕೆಲ್ಲ ಹೋಗಿ ಅವ್ರು ವಾಪಸ್ ಬಂದು ಅಡುಗೆ ಮಾಡೋಕ್ಕೆ ನೀರಿಲ್ಲ. ಮತ್ತು ರಾತ್ರಿ ಎಲ್ಲ 8-9 ಗಂಟೆಗೆ ಹೋಗಿ ನೀರು ತೊಗೊಂಬಂದು ಅಡುಗೆ ಮಾಡಿ ಮಕ್ಕಳು ಸಾಕೋದಾಗುತ್ತೆ. ನೀವು ವಿಚಾರ ಮಾಡಿ. ಎಷ್ಟೋ ಜನ ನಿಮ್ಗೆ 1 ಕೋಟಿ ಅನುದಾನ ಐತೆ ನೀರಿಗಾಗಿ ಅಂತ ಒಂದು ಅನುದಾನ ಐತೆ. ಅದನ್ನ ಸರಿಯಾಗಿ ನಮ್ಮಂಥ ಬಡವರಿಗೆ ಮತ್ತು ನಾಗೇಶನಹಳ್ಳಿ ಗ್ರಾಮಕ್ಕೆ ಕೊಡಬೇಕೆಂದು ತಮ್ಮಲ್ಲಿ ವಿನಂತಿ.